ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಂದಾಗೆ ನಿಮ್ಮ ಹೆಸರೇನು ಅಂದ್ರಿ? ನನ್ನ ಹೆಸರು ಜಾನಕಿ. ಓ, ಜಾನಕಿ, ಒಳ್ಳೆ ಹೆಸರು. ಹೌದು ಯಜಮಾನ್ರೆ, 14 ವರ್ಷ ವನವಾಸ ಮಾಡಿ ಏನೇನೋ ಕಷ್ಟಗಳನ್ನ ಎದುರಿಸಿ, ಅಗ್ನಿ ಪರೀಕ್ಷೆ ಎದುರಿಸಿ ಶ್ರೀರಾಮಚಂದ್ರನ್ ಸೇರೋದಕ್ಕೆ ಅಯೋಧ್ಯೆಗೆ ಬಂದರಲ್ಲ ಸೀತೆ, ಅವ್ರ ಇನ್ನೊಂದು ಹೆಸರೇ ಜಾನಕಿ. ಹೌದು ಸುಬ್ಬು, ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಕಥೆ ಇರುತ್ತೆ, ಪ್ರತಿಯೊಬ್ಬ ವ್ಯಕ್ತಿ ಹಿಂದೆ ಒಂದು ಇತಿಹಾಸನೇ ಇರುತ್ತೆ. ನನ್ನ ಜೀವನಕ್ಕೂ ಆ ಜಾನಕಿ ಜೀವನಕ್ಕೂ ಜಾಸ್ತಿ ವ್ಯತ್ಯಾಸ ಇಲ್ಲ. ಹಾಗೆ ನೋಡಿದ್ರೆ ಒಂದು ರೀತಿಲಿ ನಾನು ವನವಾಸ ಮುಗಿಸೇ ಬಂದಿದ್ದೀನಿ. ನೀವೆಷ್ಟು ಚೆನ್ನಾಗಿ ಮಾತಾಡ್ತೀರಾ. ನಿಮ್ಮ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ. ಸುಬ್ಬು, ನನಗೆ ಗೊತ್ತಿಲ್ಲ, ನಾನು ಅದಕ್ಕೆ ಕಾಲಿಗೆ ಬೀಳಲೇಬೇಕು. ಸರ್ ಬೇಡ ಇರಿ ಸರ್, ಸ್ವಲ್ಪ ಯಜಮಾನ್ರು ಮಾತಾಡ್ಲಿ, ಆಮೇಲೆ ನೀವು. ಅಯ್ಯಯ್ಯೋ, ಮುಗೀತು, ಸಿಕ್ಕಾಕೊಂಡ್ವಿ ಇವತ್ತು. ಸುರೇಂದ್ರ ಸರ್, ಎದಳಿ ಎದಳಿ ಎದಳಿ. ಏನು ಸುರೇಂದ್ರ ಸರ್, ಅಂತ ಕೆಲಸ ಮಾಡ್ಬಿಟ್ರಿ ನೀವು. ಇವಾಗ ಏನು ಉತ್ತರ ಕೊಡೋದು? ಲೇ ಸುರೇಂದ್ರ, ಏನೋ ಇದೆಲ್ಲ? ಸಾರಿ, ಗಾಬರಿ ಆಗ್ಬಿಟ್ರಿ ಅನ್ಸುತ್ತೆ. ರೀ, ಇದ್ದಕ್ಕಿದ್ದಂಗೆ ಕಾಲಿಗೆ ಬಿದ್ರೆ ಯಾರಿಗಾದ್ರೂ ಗಾಬರಿ ಆಗಲ್ವಾ? ಅದು ನಾನು ಎಮೋಷನಲ್ ವ್ಯಕ್ತಿ. ಅದು ಹೈಟು ಪರ್ಸನಾಲಿಟಿ ಇರ್ಬೋದು, ಆದ್ರೆ ಮನಸ್ಸು ಮಗು ಥರ. ಹೌದು ಹೌದು, ಸುರೇಂದ್ರ ಸರ್ ಮನ್ಸು ಮಗು ಥರ, ಅದಕ್ಕೆ ಕಾಲಿಗೆ ಬಿದ್ರು ಅನ್ಸುತ್ತೆ ಅಲ್ವಾ ವಂದನಾ ಮೇಡಮ್? ಅದೇ, ನೀವ್ಯಾಕೆ ಕಾಲಿಗೆ ಬಿದ್ರಿ ಅಂತ ಕೇಳ್ತಾ ಇದ್ದೀನಿ. ವಂದನಾ, ಅವ್ರು ಹೇಳಿದ್ನ ಕೇಳಿಸ್ಕೊಳ್ಳಿಲ್ವಾ? ಅವ್ರು ಏನು ಹೇಳಿದ್ರು? ವನವಾಸಗಳನ್ನೆಲ್ಲ ದಾಟಿ ಸೀತಾಮಾತೆ ಥರ ಜೀವನನ ಫೇಸ್ ಮಾಡ್ತೀನಿ ಅಂದ್ರು. ಇವ್ರು ನಿಜವಾಗ್ಲೂ ಗ್ರೇಟ್ ಅಲ್ವಾ? ಇವ್ರ ಹೆಸರು ಜಾನಕಿ ಅಂತ ಹೇಳಿದ ತಕ್ಷಣ ನನಗೊಂದು ರೀತಿ ಭಕ್ತಿ ತುಂಬ ಬಂದ್ಬಿಡ್ತು. ಅದು ಅಲ್ಲದೆ ಇವ್ರಿಲ್ಲಿಗೆ ಬಂದಿರೋದು ಅಣ್ಣನ್ ನೋಡ್ಕೊಳ್ಳೋದಕ್ಕೆ. ಅಣ್ಣನ್ ನೋಡ್ಕೊಳ್ಳೋಕೆ ಬಂದಿದ್ದಾರೆ ಅಂದ್ರೆ ಇವರು ದೇವತೆ ಇದ್ದ ಹಾಗೆ, ತಾಯಿ ಸಮಾನ. ಹೌದು, ಸುರೇಂದ್ರನಿಗೆ ನನ್ನ ತಾಯಿ ಸ್ಥಾನದಲ್ಲೇ ಇರೋದು. ಅದಕ್ಕೆ ಎಮೋಷನಲ್ ಆಗಿ ಅವ್ರ ಕಾಲಿಗೆ ಬಿದ್ಬಿಟ್ಟೆ. ಏನೋ ಗೊತ್ತಿಲ್ಲ ಸುರೇಂದ್ರ, ಇತ್ತೀಚೆಗೆ ನೀನು ವಿಚಿತ್ರವಾಗಿ ಆಡ್ತಾ ಇದೀಯ. ಅದೇ ನೀನ್ ಹೇಳಿದ್ಯಲ್ಲ ಮಗು ತರ ಅಂತ, ಹಾಗೆ ಆಡ್ತಾ ಇದೀಯ. ಸತ್ಯ, ಹಂಗ ತಪ್ಪಿಸ್ಕೊಂಡ್ವಿ. ಅದ್ ಸರಿ ಸುಬ್ಬು, ಇವರು ಇಲ್ಲೇನ್ ಮಾಡ್ತಾರೆ? ಯಜಮಾನ್ರ ಜೊತೆನೇ ಇರ್ತಾರೆ. ಅಂದ್ರೆ ಯಜಮಾನ್ರಿಗೆ ಕಾಳಜಿ ತೋರಿಸ್ತಾರೆ. ಯಜಮಾನ್ರಿಗೆ ಏನ್ ಬೇಕು ಏನ್ ಬೇಡ, ಊಟ ತಿಂಡಿ ಕಾಫಿ ಜ್ಯೂಸು ಇದೆಲ್ಲ ಎಷ್ಟಿರ್ಬೇಕು ಹೇಗಿರ್ಬೇಕು ಅಂತ ಇವರೇ ಹೇಳೋದು. ಆಮೇಲೆ ಎಷ್ಟೊತ್ತಿಗೆ ಮಲಗಬೇಕು, ಎಷ್ಟೊತ್ತಿಗೆ ಎದ್ದೇಳಬೇಕು, ಅವ್ರಿಗೆ ವ್ಯಾಯಾಮ ಎಕ್ಸರ್ಸೈಸು ಇದೆಲ್ಲ ಹೇಗೆ ಮಾಡಬೇಕು ಅಂತ ಇವರೇ ಹೇಳ್ಕೊಡ್ತಾರೆ. ಒಂದು ಅರ್ಥದಲ್ಲಿ
ಸದ್ಯಕ್ಕೆ ಯಜಮಾನ್ರ ಅರ್ಧ ಜೀವನ ಇವ್ರ ಕೈಲೇ ಇರೋದು. ನೋಡಿದ್ರಾ, ನನ್ನ ಅಳಿಯ ಹೇಳಿದ್ಮೇಲೆ ಮುಗೀತು. ನಾನು ತಲೆ ಅಲ್ಲಾಡಿಸ್ಬೇಕಷ್ಟೇ. ನೀವು ಹೇಳಿದ್ದಕ್ಕೂ ನಾನು ತಲೆ ಆಡಿಸ್ತೀನಿ. ನೀವು ಹೇಳಿದ್ದು ಪ್ರತಿಯೊಂದನ್ನು ಚಾಚೂ ತಪ್ಪದೆ ಪಾಲಿಸ್ತೀನಿ, ಸರಿನಾ? ವಂದನ, ಅವ್ರು ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡ. ಅಂದಾಗೆ ನನ್ನ ಬಗ್ಗೆ ಇತ್ತೀಚೆಗೆ ಸ್ವಲ್ಪ ಜನ ಮಾತಾಡ್ಕೋತಾ ಇದ್ದಾರೆ. ಟಿವಿಲೆಲ್ಲ ಪ್ರೋಗ್ರಾಮ್ ಬರ್ತಲೇ ಇರುತ್ತೆ. ನೀವು ನನ್ನ ನೋಡ್ಕೊಳಕ್ ಬಂದಿದ್ದೀರಿ, ನಿಮ್ಗೇನು ತೊಂದರೆ ಆಗಬಾರ್ದು, ನಿಮ್ಗೇನು ಹಿಂಜರಿಕೆ ಆಗಬಾರ್ದು, ಅದಕ್ಕೆ ಹೇಳ್ತಾ ಇದ್ದೀನಿ. ಹಾಗೆಲ್ಲ ಏನೂ ಇಲ್ಲ. ನನಗೆ ನಿಮ್ಮ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನೀವೇನು ಯೋಚನೆ ಮಾಡಬೇಡಿ. ಆರೋಪಗಳು, ಅಪವಾದಗಳು, ಅವಮಾನಗಳು, ಹಾಗೆ ಕಷ್ಟಗಳು ಕೂಡ ಒಂದಲ್ಲ ಒಂದು ದಿನ ಅಂತ್ಯ ಆಗೇ ಆಗತ್ತೆ. ಆದಷ್ಟು ಬೇಗ ನಿಮ್ಮ ಸಮಸ್ಯೆಗಳೆಲ್ಲ ಅಂತ್ಯ ಆಗಿ ನೀವು ಸಂತೋಷವಾಗಿರಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ಸ್. ರೀ, ನೀವು ಸುಬ್ಬು ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ ಕಣೆ, ಅಲ್ಲ ಇವ್ರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಇದೆಯಾ ಅಂತ ನೋಡೋದಕ್ಕೆ ಬಂದೆ. ಹಾಗೆ ಅಣ್ಣನ ಬಗ್ಗೆ ಹೇಳ್ತಾ ಇದ್ದೆ. ಇನ್ಮೇಲೆ ಇವರೇ ಅಲ್ವಾ ಅಣ್ಣನ ಜವಾಬ್ದಾರಿ ವಹಿಸ್ಕೊಳ್ಳೋದು? ಹೌದು ಮೇಡಮ್, ಇನ್ಮೇಲೆ ಯಜಮಾನ್ರನ್ನ ಇವರೇ ನೋಡ್ಕೋತಾರೆ. ಅದಕ್ಕೆ ಮಾತಾಡ್ತಾ ಇದ್ವಿ. ನಾನು ಅದನ್ನ ಕೇಳೋಣ ಅಂತಾನೆ ಬಂದೆ. ಬಾವಂಗೆ ಈ ಟೈಮಲ್ಲಿ ಕಾಫಿನೋ ಟೀನೋ ಏನಾದ್ರೂ ಕುಡ್ದು ಅಭ್ಯಾಸ. ಅದಕ್ಕೆ ಅವ್ರಿಗೆ ಕಾಫಿ ಕೊಡ್ಬೇಕೋ ಟೀ ಕೊಡ್ಬೇಕೋ ಅಂತ ಇವ್ರನ್ನೇ ಕೇಳ್ಬೇಕಲ್ವಾ? ಒಳ್ಳೇದಾಯ್ತು. ಹಾಗಾದ್ರೆ ನನ್ನ ಕೆಲಸ ಇವಾಗ್ಲಿಂದಾನೇ ಶುರುವಾಗತ್ತೆ. ಅವ್ರಿಗೆ ಕಾಫಿ ಕೊಡ್ಬೇಕಾ ಅಥವಾ ಟೀ ಕೊಡ್ಬೇಕಾ ಅನ್ನೋದನ್ನ ನಾನೇ ನೋಡ್ತೀನಿ. ಹವ್ವಾ, ಇನ್ಮೇಲೆ ಯಜಮಾನ್ರ ಬಗ್ಗೆ ಏನು ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಏನು ಸರ್? ಹೌದು, ನನಗೂ ಏನೋ ಒಂಥರ ಸಂತೋಷ. ಇಷ್ಟು ದಿನ ಎಲ್ಲ ನಾನೇ ನೋಡ್ಕೋತಿದ್ದೆ. ಇವರು ಈಗಷ್ಟೇ ಈ ಮನೆಗೆ ಬಂದಿದ್ದಾರೆ, ಆದರೆ ನನ್ನ ಅಕ್ಕನೋ ತಂಗಿನೋ ಬಂದಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿದೆ. ಅಯ್ಯೋ ದಡ್ಡಿ, ಇವ್ರು ನಿನಗೆ ಅಕ್ಕನೇ ಆಗ್ಬೇಕಣ್ಣೆ. ಇವರು ನನ್ನ ಅತ್ತಿಗೆ. ಇದನ್ನೆಲ್ಲ ನಿನಗೆ ತಿಳಿಸೋ ಸಮಯ ಅದು ಯಾವಾಗ ಬರುತ್ತೋ ಏನೋ.